ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನಾನು ಫರ್ಹನಾಸ್, ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ನೆಲಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇಂದು ನಾವು 3ನೇ ಚಾಪ್ಟರ್ನ ಕೊನೆಯ ಟಾಪಿಕ್ ಎಕನಾಮೀಸ್ ಆಫ್ ಸ್ಕೇಲ್, ಅದರಲ್ಲಿ ಎಕ್ಸ್ಟರ್ನಲ್ ಎಕನಾಮೀಸ್ ಅನ್ನು ನೋಡೋಣ. ಆರ್ಥಿಕ ಮಿತವ್ಯಗಳಲ್ಲಿ ಈಗಾಗಲೇ ನಾವು ಆಂತರಿಕ ಮಿತವ್ಯಯಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ಬಾಹ್ಯ ಮಿತವ್ಯಯಗಳ ಬಗ್ಗೆ ತಿಳಿಯೋಣ. ಲೆಟ್ಸ್ ಸ್ಟಾರ್ಟ್ಸ್ ವಿತ್ ದಿ ಇಂಟ್ರೊಡಕ್ಷನ್. ಪೀಠಿಗೆ. ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಮತ್ತು ವೆಚ್ಚದ ಅಧ್ಯಯನದಲ್ಲಿ ಬಾಹ್ಯ ಮಿತವ್ಯಯಗಳು ಎಂಬ ಪರಿಕಲ್ಪನೆ ಪ್ರಮುಖ ಸ್ಥಾನವನ್ನು ಪಡೆದುಕೊಂಡಿವೆ. ವಿಶೇಷವಾಗಿ ಆರ್ಥಿಕ ಮಿತವ್ಯಯಗಳ ವಿಶ್ಲೇಷಣೆಯಲ್ಲಿ ಉದ್ಯಮಗಳು ಬೆಳೆಯುತ್ತಿದ್ದಂತೆ ಸಂಸ್ಥೆಗಳು ಕೆಲವು ಲಾಭಗಳನ್ನು ಅನುಭವಿಸುತ್ತವೆ. ಅವು ಸಂಸ್ಥೆಯ ಆಂತರಿಕ ಕಾರ್ಯವೈಖರಿಯಿಂದ ಮಾತ್ರ ಉಂಟಾಗುವುದಿಲ್ಲ, ಬದಲಾಗಿ ಪರಿಸರದ ಅಭಿವೃದ್ಧಿ ಅಥವಾ ಉದ್ಯಮದ ವಿಸ್ತರಣೆಯಿಂದ ಉಂಟಾಗುತ್ತವೆ. ಈ ರೀತಿಯ ಲಾಭಗಳನ್ನು ನಾವು ಬಾಹ್ಯ ಮಿತವ್ಯಯಗಳು ಎಂದು ಕರೆಯುತ್ತೇವೆ. ಇನ್ ದಿ ಸ್ಟಡಿ ಆಫ್ ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಇನ್ ಎಕನಾಮಿಕ್ಸ್, ದಿ ಕಾನ್ಸೆಪ್ಟ್ ಆಫ್ ಎಕ್ಸ್ಟರ್ನಲ್ ಎಕನಾಮೀಸ್ occupies a significant place, particularly in the analysis of economies of scale. As industries grow and expand, firms often begin to experience benefits that do not arise from within their own operations, but rather than from the expansion and development of the industry or surrounding environment. These benefits are known as external economies. ಈಗಾಗಲೇ ಹೇಳಿರುವಂತೆ ಬಾಹ್ಯ ಮಿತವ್ಯಯಗಳು ಅಂದರೆ ಒಂದು ಸಂಸ್ಥೆಯ ಹೊರಗೆ ಸಂಭವಿಸುವ ಉಳಿತಾಯ ಆಗಿರಬಹುದು, ಅಥವಾ ಸಾರ್ವಜನಿಕ ಮೂಲ ಸೌಕರ್ಯಗಳಿಂದಾಗಿ ಸಾಂದ್ರ ಉದ್ಯಮ ವಾತಾವರಣ, ಅತ್ಯುತ್ತಮ ಸಂಪರ್ಕ ವ್ಯವಸ್ಥೆಯಿಂದಾಗಿ, ಅಥವಾ ಅಭ್ಯಾಸಿತ ಕೌಶಲಭರಿತ ಕಾರ್ಮಿಕರ ಲಭ್ಯತೆ, ಪರಸ್ಪರ ತಾಂತ್ರಿಕ ಸಹಕಾರ, ಅಥವಾ ಸರ್ಕಾರದ ಪಾಲುದಾರಿಕೆ ಇತ್ಯಾದಿ ಕಾರಣಗಳಿಂದಾಗಿ ಕಂಪನಿಯ ಸರಾಸರಿ ಉತ್ಪಾದನಾ ವೆಚ್ಚ ಕಡಿಮೆಯಾಗಿ ವೈವಿಧ್ಯಮಯವಾದಂಥ ಪ್ರಯೋಜನಗಳುಂಟಾದರೆ ಅದನ್ನು ಬಾಹ್ಯ ಮಿತವ್ಯಯಗಳು ಅಂತ ಕರಿತೀವಿ. ಎಕ್ಸ್ಟರ್ನಲ್ ಎಕನಾಮೀಸ್ ಆರ್ ರಿಡಕ್ಷನ್ಸ್ ಇನ್ ದಿ ಆವರೇಜ್ ಕಾಸ್ಟ್ ಆಫ್ ಪ್ರೊಡಕ್ಷನ್ that occur outside the firm and are typically the result of industry-wide developments, such as improvements in infrastructure, technology sharing, the availability of skilled labor, better communication systems, government support, or the emergence of support industries like logistics, finance, or training. ಈ ಪರಿಕಲ್ಪನೆಗೆ ಆಧಾರವನ್ನು ಕೊಟ್ಟವರು ಕ್ಲಾಸಿಕಲ್ ಅರ್ಥಶಾಸ್ತ್ರಜ್ಞರಾದ ಆಲ್ಫ್ರೆಡ್ ಮಾರ್ಷರ್ ಅವರು. ಉದ್ಯಮ ಸಾಂದ್ರತೆಯಿಂದ ಒಂದೇ ಪ್ರದೇಶದಲ್ಲಿರುವ ಅನೇಕ ಕಂಪನಿಗಳಿಗೆ ಹಂಚಿದ ಸಂಪತ್ತುಗಳು, ಕಾರ್ಯವಿಭಾಗ ಮತ್ತು ತಂತ್ರಜ್ಞಾನ ಹರಿವಿನಿಂದ ಬಹುಮುಖ ಲಾಭಗಳು ಉಂಟಾಗ್ತವೆ. ಇವು ಯಾವುದೇ ಸಂಸ್ಥೆಯ ಬುದ್ಧಿಪೂರ್ವಕ ಯೋಜನೆಯ ಫಲವಲ್ಲದಿದ್ದರೂ ಎಲ್ಲ ಸುತ್ತಮುತ್ತಲಿನ ಸಂಸ್ಥೆಗಳಿಗೂ ಅದು ಲಾಭದಾಯಕ ಅಥವಾ ಪ್ರಯೋಜನಕಾರಿ ಅಥವಾ ಅನುಕೂಲತೆಯನ್ನುಂಟು ಮಾಡುವಂತಹದ್ದಾಗಿರುತ್ತೆ. ದಿಸ್ ಕಾನ್ಸೆಪ್ಟ್ ವಾಸ್ ಎಲಾಬೊರೇಟೆಡ್ ಬೈ ಕ್ಲಾಸಿಕಲ್ ಎಕನಾಮಿಸ್ಟ್ಸ್ ಲೈಕ್ ಆಲ್ಫ್ರೆಡ್ ಮಾರ್ಷಲ್, who emphasized that when industries grow and multiple firms are located in close proximity,
They began to experience collective benefits due to shared resources, labor specialization, and knowledge spillovers. These are not deliberately planned by any one firm, yet, all firms in the area benefit from them. ಇವಾಗ ಉದಾಹರಣೆಯ ಮುಖಾಂತರ ಹೇಳೋದಾದರೆ, ಒಂದು ಉದ್ಯಮ ವಲಯದಲ್ಲಿ ಸರ್ಕಾರ ಉತ್ತಮ ರಸ್ತೆ, ವಿದ್ಯುತ್ ಶಕ್ತಿ, ನೀರು ಪೂರೈಕೆ ಮುಂತಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದೆ ಅಂತ ತಿಳ್ಕೊಳ್ಳಿ. ಅಥವಾ ತಾಂತ್ರಿಕ ಶಿಕ್ಷಣ ಸಂಸ್ಥೆಗಳು ತರಬೇತಿ ನೀಡಬಹುದಾಗಿರುವುದು. ಇಂಥವುಗಳಿದ್ದಾಗ ಇವುಗಳಿಂದ ಸುತ್ತಮುತ್ತಲಿನ ಎಲ್ಲ ಸಂಸ್ಥೆಗಳ ಉತ್ಪಾದನಾ ವೆಚ್ಚ ಕಡಿಮೆಯಾಗುತ್ತದೆ. ಇದರಿಂದ ಬಾಹ್ಯ ಮಿತವ್ಯಯಗಳು ಪ್ರಾದೇಶಿಕ ಉದ್ಯಮ ಅಭಿವೃದ್ಧಿಗೆ, ಉತ್ಪಾದನಾ ಕಾರ್ಯಕ್ಷಮತೆಯ ಬೆಳವಣಿಗೆಗೆ ಮತ್ತು ಸಹಕಾರದ ಆಧಾರದ ಮೇಲೆ ಸ್ಪರ್ಧಾತ್ಮಕತೆಯ ಅಭಿವೃದ್ಧಿಗೆ ಸಹಕಾರಿಯಾಗಿರುತ್ತೆ. ಫಾರ್ ಎಕ್ಸಾಂಪಲ್, in an industrial zone, the government may provide better roads, electricity, and water facilities, or technical institutions may start offering skill development programs, all of which reduce production costs for all nearby firms. Hence, external economies are a powerful driver of regional industrial development. Cost efficiency and competitive advantages can be experienced from these external economies. ಓಕೆ, ಆಂತರಿಕ ವರ್ಸಸ್ ಬಾಹ್ಯ ಮಿತವ್ಯಯಗಳು ಹೇಗೆ ಅಂತ ಹೇಳಿದರೆ, ಆಂತರಿಕವಾಗಿರುವಂತಹ ಮಿತವ್ಯಯಗಳು ಒಂದು ಸಂಸ್ಥೆಯ ಒಳಗೆ ಇರುವಂತಹ ಪ್ರಯೋಜನಗಳನ್ನು, ಲಾಭಗಳನ್ನು, ಅನುಕೂಲತೆಗಳನ್ನು ನಾವು ಅಧ್ಯಯನ ಮಾಡುವುದಾಗಿದೆ. ಬಾಹ್ಯ ಎಂಬುದು ಇದೆ ಅಲ್ವಾ, ಬಾಹ್ಯವು ಕೈಗಾರಿಕಾ ವಾತಾವರಣದಿಂದ ಬರುವಂತಹ ಪ್ರಯೋಜನಗಳನ್ನು ಪ್ರತಿಬಿಂಬಿಸುತ್ತೆ. ಇಂಟರ್ನಲ್ ಎಕನಾಮೀಸ್ ಅರೈಸಸ್ ವಿದಿನ್ ದಿ ಫರ್ಮ್. ಎಕ್ಸ್ಟರ್ನಲ್ ಎಕನಾಮೀಸ್ ಅರೈಸಸ್ ಫ್ರಮ್ ದಿ ಇಂಡಸ್ಟ್ರಿಯಲ್ ಎನ್ವೈರನ್ಮೆಂಟ್. ಓಕೆ, ಆಂತರಿಕ ಮಿತವ್ಯಯಗಳು ಸಂಸ್ಥೆಯೊಳಗಿನ ಕಾರ್ಯಾಚರಣೆಯಿಂದ ಉಂಟಾದ ಲಾಭಗಳಾಗಿದ್ದು, ಬಾಹ್ಯ ಮಿತವ್ಯಯಗಳು ಬಾಹ್ಯ ಪರಿಸರದಿಂದ ಸಂಸ್ಥೆಗಳ ನಿಯಂತ್ರಣಕ್ಕಿಂತ ಹೊರಗಿನ ಲಾಭಗಳಾಗಿವೆ. ಇವು ಉದ್ಯಮ ವ್ಯವಸ್ಥೆಯಲ್ಲಿ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ನಿರ್ವಹಿಸುತ್ತೆ. ಉದಾಹರಣೆಗೆ ಅಮೆರಿಕಾದ ಸಿಲಿಕಾನ್ ವ್ಯಾಲಿ ಆಗಿರಬಹುದು, ಅಥವಾ ಬೆಂಗಳೂರಿನ ಪಿಣ್ಯ ಕೈಗಾರಿಕಾ ವಲಯವಾಗಿರಬಹುದು. ಅಂತಹದ್ದಾಗಿ ಬಾಹ್ಯ ಮಿತವ್ಯಯಗಳು ಆರ್ಥಿಕತೆಯ ದೀರ್ಘಾವಧಿಯ ಬೆಳವಣಿಗೆಯನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಉದ್ಯಮಗಳು ಹೇಗೆ ಬೇರೆಯವರ ಸಹಾಯದಿಂದ ಅಥವಾ ಪರಿಸರದ ಬೆಂಬಲದಿಂದ ಹೆಚ್ಚು ಪರಿಣಾಮಕಾರಿಯಾಗಿ ಬೆಳೆಯುತ್ತವೆ ಎಂಬುದನ್ನು ತಿಳಿಯಲು ಈ ಬಾಹ್ಯ ಮಿತವ್ಯಯ ಪರಿಕಲ್ಪನೆ ತುಂಬ ಅಗತ್ಯವಾಗಿದೆ. ಇನ್ ಕಾಂಟ್ರಾಸ್ಟ್ ಟು internal economies which arise due to the firm's own efforts like improved management, technology or a scale, external economies are collective, environmental and beyond individual firm control. They play a key role in attracting industries to specific locations and encouraging the growth of industrial clusters or hubs like Silicon Valley in the USA or Pinya Industrial Area in the Bangalore. Okay, next, ಬಾಹ್ಯ ಮಿತವ್ಯಯಗಳ ಪ್ರಯೋಜನಗಳನ್ನು ನಾವು ಇವಾಗ ನೋಡೋಣ. ಅದರ ಪ್ರಯೋಜನದ ರೂಪಗಳು ವಿಭಿನ್ನವಾಗಿರ್ತವೆ. ಕೈಗಾರಿಕೆ ವಿಸ್ತರಣೆಗೊಂಡಂತೆ ಉತ್ಪಾದನಾ ಪ್ರಮಾಣ ಹೆಚ್ಚಲು ಮತ್ತು ವೆಚ್ಚ ಕಡಿಮೆ ಮಾಡಲು ಅವಕಾಶ ಸಿಗುತ್ತದೆ. ಕೈಗಾರಿಕೀಕರಣ ಆದ ಮೇಲೆ ಹೆಚ್ಚಿನ ಯಂತ್ರೋಪಕರಣಗಳು ಬಳಸಲು, ಕಡಿಮೆ ದರದಲ್ಲಿ ಕಚ್ಚಾ ವಸ್ತುಗಳನ್ನು ಖರೀದಿಸಲು ಮತ್ತು ಆಡಳಿತವನ್ನು ಉತ್ತಮವಾಗಿ ನಿರ್ವಹಿಸಲು ಅದೇನು ಮಾಡುತ್ತೆ, ಸಹಾಯ ಮಾಡುತ್ತೆ. ಈ ರೀತಿಯ ಲಾಭಗಳು ಕೈಗಾರಿಕೆಯ ಎಲ್ಲ ಉದ್ಯಮಗಳಿಗೆ ಸರ್ವಸಾಮಾನ್ಯವಾಗಿ ಲಭ್ಯವಾಗುತ್ತವೆ. ಅದನ್ನೇ ನಾವು ಬಾಹ್ಯ ಮಿತವ್ಯಯ ಅಂತ ಏನು ಕರಿತೀವಿ, ಅದರ ವಿವಿಧ ರೂಪಗಳನ್ನು ಇವಾಗ ನೋಡೋಣ. ಆಸ್ ಇಂಡಸ್ಟ್ರೀಸ್ ಎಕ್ಸ್ಪ್ಯಾಂಡ್, external economies can be happen.
External economies refers to the benefits of large scale production that are available to all firms within an industry. These do not arise from any single firm's actions but from factors like the industrial environment, location, infrastructure, or government support. External economies are shared by all the firms in the industry and are realized only when the industry expands. ಇವಾಗ ಬಾಹ್ಯ ಮಿತವ್ಯಯದ ಪ್ರಮುಖ ರೂಪಗಳು ಏನು ಅಂತ ಹೇಳಿದ್ರೆ, ನಂಬರ್ 1 ಕೇಂದ್ರೀಕರಣ ಮಿತವ್ಯಯಗಳು. ಒಂದು ಕೈಗಾರಿಕೆ ನಿರ್ದಿಷ್ಟ ಸ್ಥಳದಲ್ಲಿ ಹಲವು ಉದ್ಯಮ ಸಂಸ್ಥೆಗಳ ಒಗ್ಗೂಡಿಕೆಯಿಂದ ಕೇಂದ್ರೀಕೃತವಾದಾಗ ದಕ್ಷ ಕಾರ್ಮಿಕರು, ಉತ್ತಮ ಕಚ್ಚಾ ವಸ್ತು ಪೂರೈಕೆ ಮತ್ತು ಸಾರಿಗೆ ಸಾಲ ಸೌಲಭ್ಯ ಸಹ ಕೈಗಾರಿಕೆಗಳೊಂದಿಗೆ ಸಹಕಾರ ಮುಂತಾದ ಅನೇಕ ಅನುಕೂಲತೆಗಳು ದೊರೆಯುತ್ತವೆ. ಈ ಪ್ರಯೋಜನಗಳನ್ನು ಕೇಂದ್ರೀಕರಣದ ಮಿತವ್ಯಯ ಎಂದು ಕರೆಯಲಾಗುತ್ತೆ. ವಿಭಜಿತ ಸ್ಥಳಗಳಲ್ಲಿ ಇರುವ ಕೈಗಾರಿಕೆಗಳಿಗೆ ಇಂತಹ ಲಾಭಗಳು ಅಥವಾ ಮಿತವ್ಯಯಗಳು ದೊರೆಯುವುದು ಸಾಧ್ಯ ಆಗುವುದಿಲ್ಲ. ಎಕನಾಮೀಸ್ ಆಫ್ ಕಾನ್ಸಂಟ್ರೇಷನ್. ಫಸ್ಟ್ ಒನ್, ವೆನ್ firms in an industry cluster together in a particular location, several benefits arises. Access to skilled labor, reliable raw material supplies, better transport facilities, easy credit, and cooperation from supporting industries. These advantages are known as economies of concentration. Industries spread out over different locations do not enjoy these benefits. ನಂಬರ್ 2, ಮಾಹಿತಿ ಮಿತವ್ಯಯಗಳು. ಕೈಗಾರಿಕೆಗೆ ಸಂಬಂಧಿಸಿದ ಉತ್ಪಾದನೆ, ಮಾರುಕಟ್ಟೆ, ತಂತ್ರಜ್ಞಾನ ಮುಂತಾದ ವಿಷಯಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನು ನೀಡುವ ವ್ಯವಸ್ಥೆ ಮಾಹಿತಿಯ ಮಿತವ್ಯಯವಾಗಿದೆ. ಕೈಗಾರಿಕಾ ಕೇಂದ್ರೀಕರಣವಾಗಿದ್ದರೆ ಅದರ ಸಂಸ್ಥೆಗಳು ತಾಂತ್ರಿಕ ಪತ್ರಿಕೆಗಳು, ಮಾಸಿಕ ಪತ್ರಿಕೆಗಳು ಅಥವಾ ಸಂಶೋಧನಾ ಸಂಸ್ಥೆಗಳ ಪ್ರಕಟಣೆಗಳ ಮೂಲಕ ಮಾಹಿತಿ ಪಡೆದರೆ ಎಲ್ಲ ಉದ್ಯಮಗಳಿಗೆ ಅದರಿಂದ ಉಪಯೋಗವಾಗುತ್ತದೆ. ಇದರಿಂದ ನವೀನ ತಂತ್ರಜ್ಞಾನ, ನವೀನತೆಯನ್ನು ಅಳವಡಿಸಿಕೊಳ್ಳುವಿಕೆ ಅದು ಹೆಚ್ಚಾಗಲಿಕ್ಕೆ ಸಾಧ್ಯ ಆಗುತ್ತೆ. ಎಕನಾಮೀಸ್ ಆಫ್ ಇನ್ಫಾರ್ಮೇಷನ್. An industry benefits from systems that provide comprehensive information about production, markets, and technology. These are economies of information. In clustered industries, firms can share trade journals, technical magazines, or publications from research centers, helping them adopt modern methods and technology efficiently. ಥರ್ಡ್ ಒನ್, ವೈಶಿಷ್ಟ್ಯತೆಯ ಮಿತವ್ಯಯಗಳು. ಕೈಗಾರಿಕಾ ವ್ಯವಸ್ಥೆ ಬೃಹದಾಕಾರದಲ್ಲಿ ಬೆಳೆಯುವಂತೆ ಅಲ್ಲಿನ ಉದ್ಯಮಗಳು ಉತ್ಪಾದನೆಯ ವಿಭಿನ್ನ ಹಂತಗಳಲ್ಲಿ ವಿಶೇಷತೆಯನ್ನು ಸಾಧಿಸಲು ಸಹಾಯ ಮಾಡುತ್ತೆ. ವೈಶಿಷ್ಟ್ಯತೆಯಿಂದ ಉತ್ಪನ್ನದ ಗುಣಮಟ್ಟ ಉತ್ತಮವಾಗುತ್ತದೆ ಮತ್ತು ವೆಚ್ಚ ಕಡಿಮೆಯಾಗುತ್ತದೆ. ಇದು ಕೈಗಾರಿಕೆಯ ಎಲ್ಲ ಉದ್ಯಮಗಳಿಗೆ ಲಭ್ಯವಾಗುವ ಪ್ರಮುಖ ಬಾಹ್ಯ ಮಿತವ್ಯಯವಾಗಿರುತ್ತದೆ. ಎಕನಾಮೀಸ್ ಆಫ್ ಸ್ಪೆಷಲೈಸೇಷನ್. As an industry grows, firms can specialize in different stages of production. This specialization leads to better product quality and reduced costs. It is a key external economy that benefits all firms in the industry. Fourth one, ಕಲ್ಯಾಣ ಮಿತವ್ಯಯ. ದೊಡ್ಡ ಕೈಗಾರಿಕೆಗಳು ತಮ್ಮ ಕಾರ್ಮಿಕರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಒದಗಿಸಬಹುದು
ಉದಾಹರಣೆಗೆ ವಸತಿ, ಶಿಕ್ಷಣ, ತರಬೇತಿ, ವಿಮೆ, ವೈದ್ಯಕೀಯ ಸೇವೆ, ಮನರಂಜನೆ ಮುಂತಾದವುಗಳು. ಇದರಿಂದ ಕಾರ್ಮಿಕರು ಸಂತೋಷದಿಂದ ಮತ್ತು ಉತ್ಸಾಹದಿಂದ ಕೆಲಸ ಮಾಡಲಿಕ್ಕೆ ಮತ್ತು ಉತ್ಪಾದನೆ ಸಹ ಸ್ವಾಭಾವಿಕವಾಗಿ ಹೆಚ್ಚಾಗಲಿಕ್ಕೆ ಸಾಧ್ಯವಾಗುತ್ತೆ. ಎಕನಾಮೀಸ್ ಆಫ್ ವೆಲ್ಫೇರ್. ಲಾರ್ಜ್ ಇಂಡಸ್ಟ್ರೀಸ್ ಕ್ಯಾನ್ ಪ್ರೊವೈಡ್ better facilities for their workers like housing, education, training, insurance, medical services and recreation. This makes workers to work more enthusiastic way and productive, automatically boosting production. ನೆಕ್ಸ್ಟ್ 5th ಒನ್, ಉಪ ಉತ್ಪನ್ನ ಮಿತವ್ಯಯಗಳು. ಬೃಹತ್ ಕೈಗಾರಿಕೆಗಳಲ್ಲಿ ಹೆಚ್ಚು ಪ್ರಮಾಣದಲ್ಲಿ ವಸ್ತುಗಳನ್ನು ನಾವು ಸಮರ್ಥವಾಗಿ ಬಳಸಿಕೊಂಡು ಉಪ ಉತ್ಪನ್ನಗಳನ್ನು ತಯಾರಿಸಬಹುದು. ಇದರಿಂದ ಸಂಪನ್ಮೂಲಗಳ ವ್ಯರ್ಥವಾಗುವಿಕೆಯನ್ನು ತಪ್ಪಿಸಬಹುದು ಮತ್ತು ಕೈಗಾರಿಕೆಯ ಆದಾಯವನ್ನು ಸಹ ಹೆಚ್ಚಿಸಬಹುದು. ಅಂದರೆ ಯಾವುದೇ ಒಂದು ಕೈಗಾರಿಕೆಯಲ್ಲಿ ಯಾವುದೇ ಒಂದು ವಸ್ತುವನ್ನು ಉತ್ಪಾದನೆ ಮಾಡಿದ ನಂತರ ಉಳಿದಂತಹ ಯಾವುದೋ ವಸ್ತು ಇರುತ್ತಲ್ವ, ಅದನ್ನು ತೆಗೆದುಕೊಂಡು ಏನಾದರೂ ಒಂದು ಉತ್ಪಾದನೆ ಮಾಡಲಿಕ್ಕೆ ಉತ್ಪನ್ನವನ್ನು ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅಂತ ಹೇಳ್ತಾ ಇರೋದು. ಎಕನಾಮೀಸ್ ಆಫ್ ಬೈ ಪ್ರಾಡಕ್ಟ್ಸ್. ಲಾರ್ಜ್ ಇಂಡಸ್ಟ್ರೀಸ್ ಕ್ಯಾನ್ ಎಫಿಷಿಯೆಂಟ್ಲಿ ಯುಟಿಲೈಸ್ ವೇಸ್ಟ್ ಮಟೀರಿಯಲ್ಸ್ to produce byproducts, avoiding wastage of resources, and it can help them to increase their income. 6th one, ಮೂಲ ಸೌಕರ್ಯಗಳ ಮಿತವ್ಯಯ. ಸರ್ಕಾರ ಅಥವಾ ಖಾಸಗಿ ವಲಯವು ರಸ್ತೆ, ವಿದ್ಯುತ್, ನೀರು, ಸಂಪರ್ಕ ವ್ಯವಸ್ಥೆ ಮುಂತಾದ ಮೂಲ ಸೌಕರ್ಯಗಳನ್ನು ಉತ್ತಮಗೊಳಿಸಿದರೆ ಸುತ್ತಮುತ್ತಲಿನ ಎಲ್ಲ ಸಂಸ್ಥೆಗಳಿಗೂ ಸಹ ಆ ಮೂಲಸೌಕರ್ಯದ ಉಪಯೋಗ ಆಗುತ್ತೆ. ಉದಾಹರಣೆಗೆ ಕೈಗಾರಿಕಾ ವಲಯದಲ್ಲಿ ಸರ್ಕಾರದ ಬೆಂಬಲ ಏನು ಮಾಡುತ್ತೆ, ಸಾಮೂಹಿಕ ಸೌಲಭ್ಯಗಳನ್ನು ಎಲ್ಲರಿಗೂ ಕೊಡುತ್ತೆ. ಎಕನಾಮೀಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್. ವೆನ್ ಗವರ್ನಮೆಂಟ್ ಆರ್ ಪ್ರೈವೇಟ್ ಸೆಕ್ಟರ್ ಡೆವಲಪ್ಸ್ ಬೆಟರ್ ಇನ್ಫ್ರಾಸ್ಟ್ರಕ್ಚರ್ ಇನ್ ಆನ್ ಇಂಡಸ್ಟ್ರಿಯಲ್ ಏರಿಯಾ ಲೈಕ್ ರೋಡ್, electricity, communication, etc., all forms benefits through improved productivity and lower costs. Example, industrial parks with government developed common facilities. 7th one, ಉದ್ಯಮ ವೃದ್ಧಿಯಿಂದ ತಾಂತ್ರಿಕ ತರಬೇತಿ ಕೇಂದ್ರಗಳು. ಉದ್ಯಮ ವೃದ್ಧಿಯಿಂದ ತಾಂತ್ರಿಕ ತರಬೇತಿ ಕೇಂದ್ರಗಳು, ವೃತ್ತಿಪರ ಶಿಕ್ಷಣ ಸಂಸ್ಥೆಗಳು ಉದ್ಭವಿಸುತ್ತವೆ. ಇವು ಸಂಸ್ಥೆಗಳಿಗೆ ಬೇಕಾದ ಪರಿಣತ ಕಾರ್ಮಿಕರನ್ನು ಒದಗಿಸುತ್ತವೆ. ಉದಾಹರಣೆಗೆ ಯಾವುದೋ ಒಂದು ಪ್ರದೇಶದಲ್ಲಿರುವಂತಹ ಆತಿಥ್ಯ ತರಬೇತಿ ಸಂಸ್ಥೆಗಳು, ಬೆಂಗಳೂರಿನ IT ತರಬೇತಿ ಸಂಸ್ಥೆಗಳು ಏನು ಮಾಡ್ತಾ ಇದ್ದಾವೆ, ಅವು ಕೊಡುವಂತಹ ಟ್ರೈನಿಂಗಿಂದ ಇತರ ಕೈಗಾರಿಕೆಗಳಲ್ಲಿ ಕೆಲಸ ಮಾಡಲಿಕ್ಕೆ ಆ ಒಂದು ಟ್ರೈನಿಂಗ್ ಪಡೆದಂತಹ ವ್ಯಕ್ತಿಗಳು ಬಂದರೆ ಆ ಒಂದು ಸಂಸ್ಥೆಗಳಿಗೆ ಸಹಕಾರ ಒದಗಿದಂಗಾಗುತ್ತೆ ಅಂತ. ಎಕನಾಮೀಸ್ ಆಫ್ ಟ್ರೈನಿಂಗ್ ಆ್ಯಂಡ್ ಎಜುಕೇಷನ್. ಗ್ರೋತ್ ಆಫ್ ಆನ್ ಇಂಡಸ್ಟ್ರಿಯಲ್ ಏರಿಯಾ ಲೀಡ್ಸ್ ಟು ದಿ ಎಸ್ಟಾಬ್ಲಿಷ್ಮೆಂಟ್ ಆಫ್ ಟೆಕ್ನಿಕಲ್ ಇನ್ಸ್ಟಿಟ್ಯೂಷನ್ಸ್, ವೊಕೇಶನಲ್ ಸ್ಕೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸ್ ವಿಚ್ ಪ್ರೊಡ್ಯೂಸ್ ಸ್ಕಿಲ್ಡ್ ಮ್ಯಾನ್ ಪವರ್ ಫಾರ್ ಫರ್ಮ್ಸ್. Example, hospitality institutions near tourist hubs, IT training centers in Bengaluru. Okay, next 8th one, ಸಂಶೋಧನಾ ಕೇಂದ್ರಗಳು, ವಿಜ್ಞಾನ ಪರಿಷತ್ತುಗಳು ಮತ್ತು ಪ್ರಯೋಗಾಲಯಗಳು ಹೊಸ ತಂತ್ರಜ್ಞಾನ, ಹೊಸ ಉತ್ಪನ್ನ ಹಾಗೂ ಸುಧಾರಿತ ಉತ್ಪಾದನಾ ವಿಧಾನಗಳನ್ನು ಉದ್ಯಮಗಳಿಗೆ ಒದಗಿಸುತ್ತವೆ. ಉದಾಹರಣೆಗೆ ಹೈದರಾಬಾದ್ನ ರಿಸರ್ಚ್ ಸಂಸ್ಥೆಗಳ ಬಳಿಯ ಬಯೋಟೆಕ್ ಕಂಪನಿಗಳು.
Companies of research and development. The presence of research and development centers, universities, and innovation labs in industrial regions benefits firms through new discoveries, process improvements, and technology transfer. Example: biotech firms near research universities in the Hyderabad city. Okay, next, ಬೃಹತ್ ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಕೈಗೊಂಡಾಗ ಎದುರಿಸಬೇಕಾದಂತಹ ಕೆಲವೊಂದು ಅಪವ್ಯಯಗಳು ಏನು ಅಂತ ನೋಡೋಣ. ಒಂದು ಮಟ್ಟದ ನಂತರ ಕೈಗಾರಿಕೆ ಹೆಚ್ಚಾಗಿ ವಿಸ್ತಾರಗೊಂಡರೆ ಲಾಭದ ಬದಲು ಅನಾನುಕೂಲತೆಗಳು ಸಂಭವಿಸುತ್ತವೆ. ಬೃಹತ್ ಪ್ರಮಾಣದ ಉತ್ಪಾದಕತೆಯಿಂದ ಉಂಟಾಗುವ ಈ ಅಪಾಯಕಾರಿ ಪರಿಣಾಮಗಳನ್ನು ನಾವು ಅಪವ್ಯಯಗಳು ಅಂತ ಕರಿತೀವಿ. ಮುಖ್ಯವಾಗಿ ಇರುವಂತಹ ಅಪವ್ಯಯಗಳು ಯಾವುವು ಅಂತ ಹೇಳಿದರೆ, ಆಡಳಿತದ ತೊಂದರೆಗಳು, ಸಮನ್ವಯದ ಸಮಸ್ಯೆಗಳು, ನಿರ್ಣಯ ತೆಗೆದುಕೊಳ್ಳುವ ವಿಳಂಬ, ಕಾರ್ಮಿಕ ಸಂಬಂಧ ತೊಂದರೆಗಳು, ಗಂಡಾಂತರಗಳ ಅಪಾಯ, ಉತ್ಪಾದನಾ ಅಂಶಗಳ ಕೊರತೆ, ಹಣಕಾಸಿನ ತೊಂದರೆಗಳು, ಮಾರುಕಟ್ಟೆ ಸಮಸ್ಯೆಗಳು ಅಂತ ನೋಡಬಹುದು. Diseconomies of large scale production. Beyond a certain point, further expansion of an industry can lead to disadvantages rather than benefits. These harmful effects of large scale production are called diseconomies. The main ones are administrative difficulties, coordination problems, decision-making delays, labor inefficiencies or disputes, increased risk, shortage of factors of production, financial difficulties, marketing problems, etc. Come to the conclusion. ಬಾಹ್ಯ ಮಿತವ್ಯಯಗಳು ಉದ್ಯಮಗಳ ಹಾಗೂ ಉದ್ಯಮ ಕ್ಷೇತ್ರಗಳ ಅಭಿವೃದ್ಧಿಗೆ ಮಹತ್ತರ ಪಾತ್ರ ವಹಿಸುತ್ತವೆ. ಇವು ಆಂತರಿಕ ಮಿತವ್ಯಯಗಳಂತೆ ಒಂದು ಕಂಪನಿಗೆ ಮಾತ್ರ ಸೀಮಿತವಾಗದೆ ಕಂಪನಿಗಳ ಸಮೂಹ, ಉದ್ಯಮ ಕ್ಷೇತ್ರ ಅಥವಾ ಪ್ರದೇಶದ ವಿಸ್ತರಣೆ ಮತ್ತು ಬೆಳವಣಿಗೆಯಿಂದ ಉಂಟಾಗುತ್ತವೆ. ತಂತ್ರಜ್ಞಾನದಲ್ಲಿ ಪ್ರಗತಿ, ಉತ್ತಮ ಸಾರಿಗೆ ಹಾಗೂ ಸಂಪರ್ಕ ವ್ಯವಸ್ಥೆ, ನಿಪುಣ ಶ್ರಮಿಕರು, ಸಂಶೋಧನೆ ಮತ್ತು ಅಭಿವೃದ್ಧಿಯ ಹಂಚಿಕೆಯಾಗುವ ಸೌಲಭ್ಯ ಹಾಗೂ ಸರ್ಕಾರದ ಬೆಂಬಲ ಇವೆಲ್ಲ ಬಾಹ್ಯ ಮಿತವ್ಯಯಗಳ ರೂಪಗಳಾಗಿವೆ. ಬಾಹ್ಯ ಮಿತವ್ಯಯಗಳ ಪರಿಣಾಮವಾಗಿ ಪ್ರತಿಯೊಂದು ಉದ್ಯಮ ಸಂಸ್ಥೆ ಉತ್ಪಾದನಾ ಸರಾಸರಿ ವೆಚ್ಚ ಕಡಿಮೆಯಾಗುವಂತೆ ವ್ಯವಹಾರಗಳನ್ನು ಸರಿಪಡಿಸಿಕೊಳ್ಳಬಹುದು. ಇದು ಉತ್ಪಾದನಾ ಸಮರ್ಥತೆ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಇದರ ಪರಿಣಾಮವಾಗಿ ಉದ್ಯಮದಲ್ಲಿ ಉತ್ಪಾದನೆ ಹೆಚ್ಚಾಗುತ್ತದೆ. ಇದರಿಂದ ರಾಷ್ಟ್ರದ ಆದಾಯವೂ ಸಹ ಸುಧಾರಣೆಯಾಗುತ್ತದೆ ಅಂತ ಹೇಳಬಹುದು. External economies plays a crucial role in enhancing the overall efficiency, productivity, and competitiveness of firms and industries. Unlike internal economies, which are confined to a single firm, external economies arise due to the expansion and development of the entire industry or region. These benefits may come in various forms such as technology, advantages of government policies, etc. External economies help reduce the average cost of production for all firms in an industry without the firm having to make any internal charges.
This leads to better resource allocation, higher output and increased national income. ಓಕೆ ವಿದ್ಯಾರ್ಥಿಗಳೇ, ಇಷ್ಟು ಮಾಹಿತಿ ಬಾಹ್ಯ ಮಿತವ್ಯಯಗಳಿಗೆ ಸಂಬಂಧಪಟ್ಟಿದ್ದು. ಒಂದು ಸತಿ ರೀಕಾಲ್ ಮಾಡಿಕೊಳ್ಳೋಣ. ನಾವು ಈ ಒಂದು ಸೆಷನಲ್ಲಿ ಆರ್ಥಿಕ ಮಿತವ್ಯಯದ ಇನ್ನೊಂದು ವಿಧವಾಗಿರುವ ಬಾಹ್ಯ ಮಿತವ್ಯಯವನ್ನು ನೋಡಿದ್ದೇವೆ. ಅದರ ಪೀಠಿಕೆಯನ್ನು, ಅದರ ಅರ್ಥ, ಅದರ ವ್ಯಾಖ್ಯಾನವನ್ನು ನೋಡಿದ್ದೇವೆ, ಉದಾಹರಣೆಯನ್ನು ನೋಡಿದ್ದೇವೆ. ಅದಾದಮೇಲೆ ಅದರ ವಿವಿಧ ಬೆನಿಫಿಟ್ಸ್ ಯಾವ ರೀತಿ ಸಿಗುತ್ತೆ ಅಂತ ನೋಡ್ತೀವಿ. ವಿ ಹ್ಯಾವ್ ಸ್ಟಡೀಡ್ ಇಂಟ್ರೊಡಕ್ಷನ್, ಮೀನಿಂಗ್, ಡೆಫಿನಿಷನ್, ಎಕ್ಸಾಂಪಲ್ ಆಫ್ ದಿ ಎಕ್ಸ್ಟರ್ನಲ್ ಎಕನಾಮೀಸ್ ಆ್ಯಂಡ್ ದಿ forms or the benefits of external economies. Okay, thank you.